ಪಾಪ ಅವ್ರಿಗೆ ಇನ್ನೂ ಒಂದು 4-5 ಹಾಡು ಹಾಡಿಸ್ಬೇಕಿತ್ತು ಅಂತ ನನ್ನ ಅನಿಸಿಕೆ. ನಾವೊಂದು 10 ನಿಮಿಷ ಕಡಿಮೆ ಆಗಿದ್ರು ಚಿಂತಿಲ್ಲ, ಆದರೆ ಅವ್ರು ಇನ್ನೊಂದು 4-5 ಹಾಡು ಹಾಡಿದ್ರೆ ಚಲೋ ಇತ್ತನೋ ಅಂತ ನನ್ನ ಅನಿಸಿಕೆ. ಮಹಿಳಾ ಮಂಡಳಿಯವ್ರಿಗೂ ಕೂಡ ಧನ್ಯವಾದಗಳು. ಐ ಆಮ್ ವೆರಿ ಮಚ್ ಹಂಬಲ್ಡ್ ಆ್ಯಂಡ್ ಆನರ್ ಟು ಬಿ ಹಿಯರ್ ಟು ಪ್ರೆಸೆಂಟ್ ಮೈ ಲೆಕ್ಚರ್ ಆನ್ ಗುರು ಪೂರ್ಣಿಮಾ. ಪರಮ ಪೂಜ್ಯ ಮಹಾತಪಸ್ವಿ ಕುಮಾರಸ್ವಾಮಿಯವರು ನಡೆದಾಡಿದಂಥ ನೆಲದಿಂದ ಬಂದಂಥವನು. ನಾನು ಧಾರವಾಡದವನು. ನನ್ನ ಎಲ್ಲ ವಿದ್ಯಾಭ್ಯಾಸಗಳನ್ನು ಧಾರವಾಡದಲ್ಲಿ ಮಾಡಿದವನು. ಬೇಸಿಕಲಿ ನಾನು ಬೆಳಗಾವಿ ಜಿಲ್ಲೆಯ ಚನ್ನವನ ಕಿತ್ತೂರು ತಾಲೂಕಿನ ಹಿರೇನಂದೇಳಿ ಗ್ರಾಮದವನು. ಆದರೆ ನನ್ನ ಎಲ್ಲ ವಿದ್ಯಾಭ್ಯಾಸಗಳನ್ನು ಕೂಡ ಧಾರವಾಡದಲ್ಲೇ ಮಾಡಿದ್ದೇನೆ. ಮಹಾತಪಸ್ವಿ ಕುಮಾರಸ್ವಾಮಿಗಳು ನಡೆದಾಡುವನ್ನು ನಿಲ್ಲಿಸಿರ್ಬೋದು, ಆದರೆ ನಮ್ಮನ್ನು ಮುನ್ನಡೆಸುವುದನ್ನು ನಿಲ್ಲಿಸಿಲ್ಲ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳು ಸಾಕ್ಷೀಭೂತ ಆಗ್ತವೆ ಅನ್ನೋದು ಇಂಥ ಕಾರ್ಯಕ್ರಮನೇ ಸಾಕ್ಷಿ. ಇನ್ನು ನನ್ನ ಉಪನ್ಯಾಸದಲ್ಲಿ 20 ನಿಮಿಷದಲ್ಲಿ ಗುರುಪೂರ್ಣಿಮೆಯ ಬಗ್ಗೆ, ಅದರ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಮಾತನಾಡಿ, ಪಾಶ್ಚಾತ್ಯರು ಗುರುಪೂರ್ಣಿಮೆಯ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಅದು ತದನಂತರ ವಚನ ಸಾಹಿತ್ಯದಲ್ಲಿ ಗುರುಗಳ ಬಗ್ಗೆ ಮಾತನಾಡೋಣ. ಒಂದು ಮಾತಿದೆ, ದೇವರಿಗೆ ಇಡೀ ಜಗತ್ತೇ ಬಾಗ್ತದೆ, ಆದರೆ ಗುರು ಕೂಡ ಬಾಗೋದು, ದೇವರು ಕೂಡ ಬಾಗೋದು ಗುರುವಿಗೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೆನೆಸ್ಕೋಬೇಕು. ಸಂತ ಕಬೀರರು ತಮ್ಮ ದೋಹಾದಲ್ಲಿ ಒಂದು ಹೇಳ್ತಾರೆ, ಗುರು ಗೋವಿಂದ ದಾವೋ ಖಡೆ ಕಾಕೆ ಲಾಗೋ ಪಾಯೆ ಬಲಿಹಾರಿ ಗುರು ಅಪನೋ ಗೋವಿಂದ ದಿಯೋ ಬತಾಯಿ ಅಂತಂದರೆ, ಗುರು ಆಮೇಲೆ ಗೋವಿಂದ ಇಬ್ಬರು ಎದುರುಗಡೆ ಬಂದರೆ ನಾನು ಮೊದಲು ನಮಸ್ಕಾರ ಮಾಡೋದು ಗುರುವಿಗೆ. ಯಾಕಂದರೆ ಗುರುವಿಲ್ಲದೆ ನಾನು ಗೋವಿಂದನೇ ಕಾಣೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕಬೀರರು ಹೇಳ್ತಾರೆ. ಇನ್ನು ಗುರು ಅನ್ನೋತಕ್ಕಂಥ ಒಂದು ಶಬ್ದ ಇದು ಸಂಸ್ಕೃತದಿಂದ ಬಂದಂಥ ಒಂದು ಶಬ್ದ. ಗು ಅಂದರೆ ಕತ್ತಲು ಅಥವಾ ಅಜ್ಞಾನ, ಅರು ಅಂದರೆ ಅದನ್ನು ಹೊಡೆದೊಳಿಸೋದು. ಗುರು ಅಂದರೆ ನಮ್ಮಲ್ಲಿರತಕ್ಕಂಥ ಕತ್ತಲೆಯನ್ನು ಅಥವಾ ಅಜ್ಞಾನವನ್ನು ಹೊಡೆದೋಡಿಸಿರ್ತಕ್ಕಂಥ ಒಬ್ಬ ಶಕ್ತಿ ಇರುವವನು ಯಾರೋ ಅವನು ಗುರು ಅಂತಕ್ಕಂಥದ್ದು. ಇನ್ನು ನಟ್ಶಲ್ ನಾವು ಅರ್ಥ ಮಾಡ್ಕೋಬೇಕಾದ್ದು ಏನಂದರೆ, ಡಿಸ್ಪೆಲ್ಲರ್ ಆಫ್ ಡಾರ್ಕ್ನೆಸ್ ಅಂದರೆ ಹಿ ಶೋಸ್ ಆ್ಯಂಡ್ ಇಲ್ಯುಮಿನೇಟ್ಸ್ ಅವರ್ ಲೈಫ್ ಅಂತಕ್ಕಂಥ ಮಾತನ್ನು ನಾವು ಗುರುಗಳಿಗೆ ಹೇಳ್ಬೋದು. ಅಂದರೆ ಗುರುವಿನ ವ್ಯಾಖ್ಯಾನಕ್ಕೆ ಏನು ಅಂತಕ್ಕಂಥ ಶಬ್ದ ಅಂದರೆ, ಹಿ ರಿಮೂವ್ಸ್ ಆಲ್ ಅವರ್ ಡಾರ್ಕ್ನೆಸ್ ಆ್ಯಂಡ್ ಇಗ್ನೊರೆನ್ಸಸ್ ಇನ್ ಅವರ್ ಲೈಫ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಪಾಶ್ಚಾತ್ಯರಲ್ಲಿ ಗುರು ಅನ್ನೋದಕ್ಕೆ ಟೀಚರ್ ಅಂತಾರೆ. ಯಾರಿಗೆ ಹೆಚ್ಚು ಫಾಲೋವರ್ಸ್ ಇರ್ತಾರೆ ಅವ್ರನ್ನ ಗುರು ಅಂತ ಹೇಳ್ತಾರೆ. ಇನ್ನು ಗುರುವಿನ ಬಗ್ಗೆ ಗುರುಗೀತದಲ್ಲಿ ಭಾಳಷ್ಟು ಹೇಳಲಾಗ. ಗುರುಗೀತ ಅಂದ್ರೆ ಗುರುವಿನ ಒಂದು ವರ್ಣನೆ, ಆತನ ಶಕ್ತಿಯನ್ನು ಹೇಗೆ ತೋರಿಸ್ತಾನೆ ಗುರು ಅನ್ನೋದಕ್ಕೆ. ಆದ್ಯಂತ ಏಕಂ ಅಖಂಡ ಚಿದ್ಘನ ರಸಂ ಪೂರ್ಣಂ ಅನಂತಂ ಶುಭಂ ಪ್ರತ್ಯಕ್ಷ ಅಕ್ಷರ ವಿಗ್ರಹಂ ಗುರುಪದಂ ಧ್ಯಾಯೇತ್ ವಿಭುಂ ಶಾಶ್ವತಂ ಅಚಿಂತ್ಯ ಅವ್ಯಕ್ತ ರೂಪಾಯ ನಿರ್ಗುಣಾಯ ಗಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತೆಯೇ ಬ್ರಹ್ಮಣೇ ನಮಃ ಅಂತ ಗುರುವಿನ ಬಗ್ಗೆ ಗುರುಗೀತದಲ್ಲಿ ಹೇಳ್ತಾರೆ. ಅಂದರೆ ಗು ಅಂದರೆ ಎಲ್ಲ ಗುಣಗಳನ್ನು ಮೀರಿದಂಥ ಒಂದು ತತ್ವ ಅದು. ರು ಅಂದರೆ ಆಕಾರರಹಿತ ಅಂತಕ್ಕಂಥ ಒಂದು ಡೆಫಿನೇಷನನ್ನು ಗುರುಗೀತದಲ್ಲಿ ಅವ್ರು ಕೊಡ್ತಾರೆ. ಇನ್ನು ನಟ್ಶಲ್ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಡಿಸ್ಪೆಲ್ಲರ್ ಆಫ್ ದಿ ಡಾರ್ಕ್ನೆಸ್, ಅದನ್ನೇ ಗುರುಗೀತದಲ್ಲಿ ಹೇಳ್ತಾರೆ. ಒಂದು ಅದ್ಭುತವಾದ ಒಂದು ಇಂಗ್ಲೀಷ್ ಸೈಯಿಂಗ್ ಇದೆ, ಏನಂದರೆ ಗುರು ಕಲ್ಟಿವೇಟ್ಸ್ ಎ ಸ್ಟ್ರಾಂಗರ್ ಕನೆಕ್ಷನ್ ಟು ದ ಡಿವೈನ್ ಕಾನ್ಷಿಯಸ್ನೆಸ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಲೀಡಿಂಗ್ ಟು ಪ್ರಫೌಂಡ್ ಎಕ್ಸ್ಪೀರಿಯನ್ಸ್ ಆಫ್ ಇನ್ನರ್ ಹಾರ್ಮನಿ ಆ್ಯಂಡ್ ಬ್ಲಿಸ್. ಗುರುಸ್ ಪವರ್ಫುಲ್ ಎನರ್ಜಿ ವಿಲ್ ಹೀಲ್, ಎನರ್ಜೈಸ್ ಆ್ಯಂಡ್ ಪ್ರೊಟೆಕ್ಟ್ ಯು ಅಂತಕ್ಕಂಥ ಮಾತನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅಂದರೆ ಇದನ್ನು ಇಫ್ ಯು ಡಿಕೋಡ್ ದಿಸ್ 3 ಸೆಂಟೆನ್ಸಸ್, ನಮ್ಮ ಅಂತರಂಗದ ಅರಿವನ್ನು ಜಾಗೃತಗೊಳಿಸಿ ದೈವತ್ವದ ಪ್ರಜ್ಞೆಯನ್ನು ಮೂಡಿಸುವನೇ ಗುರು ಅಂತಕ್ಕಂಥ ಮಾತನಾಡಿದ. ಅಂದರೆ ಕಲ್ಟಿವೇಟ್ಸ್ ಎ ಸ್ಟ್ರಾಂಗರ್ ಕನೆಕ್ಷನ್ ಟು ದ ಡಿವೈನ್ ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ಅಂತರಂಗದ ಅರಿವು. ಆಮೇಲೆ ನಮ್ಮದ ಜ್ಞಾನದ ಕ್ರಿಯಾಶಕ್ತಿಯ ಪ್ರಭಾವ ವಲಯವನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಪ್ಯೂರಿಫೈಸ್ ದಿ ಎನರ್ಜಿ ಫೀಲ್ಡ್ ಅರೌಂಡ್ ಅಸ್. ಅಂದರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಒಂದು ಪ್ರಭಾವವನ್ನು ಎನರ್ಜೈಸ್ ಮಾಡೋನು ಯಾರು ಅಂದರೆ ಅದು ಗುರು ಅಂತ. ಇನ್ನು ಗುರು ನಮ್ಮಲ್ಲಿ ಧೈರ್ಯ ಮತ್ತು ಸ್ಥೈರ್ಯವನ್ನು ಹೆಚ್ಚಿಸಿ ನಮ್ಮನ್ನು ನಾವೇ ಅರಿಯುವಂಥ ಶಕ್ತಿಯನ್ನು ಗುರು ಬೆಳೆಸ್ತಾನೆ ಅಂತಕ್ಕಂಥ ಮಾತು. ಅಂದರೆ ಗುರು ಅಂದರೆ
ಏನು ಅಂತಕ್ಕಂಥ ಮಾತಿಗೆ ಇವೆಲ್ಲ ಉದಾಹರಣೆಗಳು ನಮಗೆ ಸಾಕಷ್ಟು ಗ್ರಂಥಗಳಲ್ಲಿ ಸಿಗ್ತವೆ. ಇನ್ನು ನಾವು ಗುರು ಪೌರ್ಣಿಮೆಯನ್ನು ಯಾಕೆ ಆಚರಿಸ್ತೀವಿ ಅನ್ನೋದಕ್ಕೆ ಅದಕ್ಕೆ ಕಾರಣಕರ್ತರು ಮಹರ್ಷಿ ವೇದವ್ಯಾಸರು. ಇದಕ್ಕೆ ಧಾರ್ಮಿಕ ಪ್ರಾಮುಖ್ಯತೆಯೊಂದಿಗೆ ಶೈಕ್ಷಣಿಕ ಮತ್ತು ವಿದ್ವಾಂಸರ ವೃಂದದಲ್ಲಿಯೂ ಕೂಡ ಅತ್ಯಂತ ಮಹತ್ವ ಇದೆ. ಅಂದರೆ ಗುರು ಶಿಷ್ಯ ಪರಂಪರೆ ನಮ್ಮ 10,000 ವರ್ಷದಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆ. ಸರಿಸುಮಾರು ಕ್ರಿಸ್ತಪೂರ್ವ 3,000 ವರ್ಷಗಳ ಹಿಂದೆ ವೇದವ್ಯಾಸರು ಋಷಿ ಪರಾಶರ ಮತ್ತು ಮೀನುಗಾರನ ಮಗಳಾದ ಸತ್ಯವತಿಯರ ಮಗ ಆಗಿರ್ತಾರೆ. ಇವರು ವೈದಿಕ ಋಕ್ಕುಗಳು ಅಂದರೆ ಶ್ಲೋಕಗಳನ್ನು ಒಂದು ಕಡೆ ಕ್ರೋಢೀಕರಣ ಮಾಡ್ತಾರೆ. ಆ ಎಲ್ಲ ಉಪನಿಷತ್ತುಗಳನ್ನು ನಾವು ಎಡಿಟಿಂಗ್ ಆ್ಯಂಡ್ ಪ್ಯಾರಾಫ್ರೇಸಿಂಗ್ ಅಂತ ಹೇಳ್ತೀವಿ. ಅದನ್ನು ಸಂಕಲನ ಮತ್ತು ಒಂದೊಂದೇ ಪ್ಯಾರಾಗ್ರಾಫನ್ನು ಮಾಡಿದಂಥವರು ವೇದವ್ಯಾಸರು. ಅಂದರೆ ಈ ವಿಭಜನೆ ಮತ್ತು ಸಂಪಾದನೆಯನ್ನು ಮಾಡಿದವರು ವ್ಯಾಸರು ಅಂತ. ವ್ಯಾಸ ಅಂತಂದರೆ ಈ ವಿಭಜನೆ ಮತ್ತು ಸಂಪಾದನೆ. ಹಾಗಾಗಿ ಮಹರ್ಷಿ ವೇದವ್ಯಾಸರ ಒಂದು ಸ್ಮೃತಿಗಾಗಿ ಈ ನಮ್ಮ ಗುರುಪೂರ್ಣಿಮೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತು. ಅಲ್ಲದೆ ಅವರು ಮಹಾಭಾರತ ಮತ್ತು 18 ಪುರಾಣಗಳನ್ನು ಕೂಡ ಬರೆದಂಥ ಮಹನೀಯರು. ನೋಡಿ, ನಮ್ಮ ತಂದೆ ತಾಯಿಯರನ್ನು ಹೊರತುಪಡಿಸಿ ಗುರುಗಳಿಗೆ ಬಹಳ ಅತ್ಯಂತ ಪ್ರಮುಖವಾದ ಸಂಸ್ಕಾರಯುತವಾದ ಒಂದು ಮಹತ್ವವನ್ನು ನಾವು ಕೊಡ್ತೀವಿ. ಬಹುಮುಖ್ಯವಾಗಿ ನಮ್ಮಲ್ಲಿ ಸರಿಸುಮಾರು 10,000 ವರ್ಷದಿಂದ ಈ ಗುರು ಪರಂಪರೆ ಬಂದಿದೆ ಅಂತ ನಾನು ಆವಾಗಲೇ ಹೇಳಿದೆ. ವಚನ ಸಾಹಿತ್ಯದಲ್ಲಿ ಬಹಳಷ್ಟು ಈ ಗುರುಗಳ ಬಗ್ಗೆ ಉಲ್ಲೇಖ ಬರ್ತದೆ. ಅಲ್ಲಿ ಹೇಳ್ತಾರೆ, ಶಿಷ್ಯನ ಮನಸ್ಸು ಸಿದ್ಧವಾದಾಗ, ಶಿಷ್ಯ ಜ್ಞಾನ ಸ್ವೀಕಾರಕ್ಕೆ ಸಿದ್ಧವಾದಾಗ ಅಲ್ಲಿ ಗುರು ಪ್ರತ್ಯಕ್ಷ ಆಗ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾವು ಅಲ್ಲಮ ಪ್ರಭುಗಳ ಇಡೀ ವಚನ ಸಾಹಿತ್ಯದ 12ನೇ ಶತಮಾನದ ಸಾಹಿತ್ಯವನ್ನು ನಾವು ನೋಡಿದ್ರೆ, ಅಲ್ಲಮ ಪ್ರಭುಗಳು ಇಡೀ ದೇಶ ತುಂಬ ಓಡಾಡ್ತಿದ್ರು. ಅಂದರೆ ಅದು ಒಂದು ಜಂಗಮ ಸ್ಥಳ. ಜಂಗಮ ಸ್ಥಳ ಅಂದರೆ ಅದು ಒಂದು ಜ್ಞಾನಿಯ ಸ್ಥಳ. ಜ್ಞಾನಿಯ ಸ್ಥಳಕ್ಕೆ 2 ಪ್ರಮುಖವಾದ ಜವಾಬ್ದಾರಿಗಳಿವೆ. ಒಂದು ಜ್ಞಾನದ ಸೃಷ್ಟಿ, ಇನ್ನೊಂದು ಅತ್ಯಂತ ಪ್ರಮುಖವಾದದ್ದು ಅಂದರೆ ಜ್ಞಾನ ಪ್ರಸಾದ. ನಾನು ಇವತ್ತು ಬೆಂಗಳೂರಿನಿಂದ ಮುಂಬೈಗೆ ಬಂದಿದ್ದೀನಿ ಅಂದರೆ ಅದು ಒಂದು ಜ್ಞಾನವನ್ನು ಪ್ರಸಾರ ಮಾಡೋದಕ್ಕೆ ಅಥವಾ ನಮ್ಮ ಗುರುಗಳ ಮೂಲಕ ಈ ಒಂದು ನಾಲೆಜನ್ನು ಹರಡುವಂಥ ಒಂದು ಕೆಲಸಕ್ಕೆ ಬಂದಿರ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು. ಅಂದರೆ ಜಂಗಮರಿಗೆ 2 ಪ್ರಮುಖವಾದ ಜವಾಬ್ದಾರಿ ಅಂದರೆ ಒಂದು ಜ್ಞಾನ ಪ್ರಸಾರ, ಇನ್ನೊಂದು ಜ್ಞಾನ ಸೃಷ್ಟಿ. ಅದನ್ನೇ 1430ರಲ್ಲಿ ಶಿವಗಣ ಪ್ರಸಾದಿ ಮಹದೇವಯ್ಯ ತನ್ನ ಶೂನ್ಯ ಸಂಪಾದನೆಯಲ್ಲಿ ಬರೀತಾನೆ, ಇಂತಿಪ್ಪ ಜಂಗಮ ಸ್ಥಳವನ್ನೆಂಬುಗೊಂಡು ಸಕಲ ಪುರಾತನ ಗಣಗಳ ಕೃತಾರ್ಥಂ ಮಾಡಲು ಸುಳಿದಾಡುತ್ತಿದ್ದಮ್ಮಂಥ ಅಲ್ಲಮ ಪ್ರಭುಗಳ ಬಗ್ಗೆ ಹೇಳ್ತಾರೆ. ಅಂದರೆ ನಾವು ಯಾಕೆ ಸುಳಿದಾಡಬೇಕು, ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಓಡಾಡಬೇಕು ಅನ್ನೋದಕ್ಕೆ ಏನು ಅಂದರೆ ಒಂದು ಜ್ಞಾನ ಸೃಷ್ಟಿ, ಇನ್ನೊಂದು ಜ್ಞಾನ ಪ್ರಸಾರ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಒಂದು ಅತ್ಯಂತ ಸುಪ್ರಸಿದ್ಧವಾದಂಥ ಲೈನ್ ಇದೆ, ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು ಅಲ್ಲಲ್ಲಿ ಕಾಣಲಿ ನಿನ್ನ ತನವು, ಎಲ್ಲಿ ತಲೆಬಾಗಿಸುವಲ್ಲಿ ನಿತ್ಯ ಕಾಣಲಿ ಗುರು ನಿನ್ನ ಪದಕಮಲ ಸತ್ಯ ಅಂತಕ್ಕಂಥ ಮಾತನ್ನು ನಾನು ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ, ಐ ಫೈಂಡ್ ಯುವರ್ ಪ್ರೆಸೆನ್ಸ್ ವೆರೆವರ್ ಮೈ ಮೈಂಡ್ ಫ್ಲೋಸ್ ಆ್ಯಂಡ್ ವಾಟ್ ಎವರ್ ಮೈ ಹೆಡ್ ಬೋಸ್ ಇನ್ ರೆಸ್ಪೆಕ್ಟ್. ನಾನು ಎಲ್ಲೆಲ್ಲಿ ತಲೆವಾಗ್ತೀನಿ ಅಲ್ಲಲ್ಲಿ ಐ ಫೈಂಡ್ ಯು ಮೈ ಗುರು ಅಂತಕ್ಕಂಥ ಮಾತನ್ನು ಕನ್ನಡದಲ್ಲಿ ಹೇಳ್ತಾರೆ. ಗುರು ಅಂತಕ್ಕಂಥವನು ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ವಿಭಾಗಗಳಲ್ಲೂ ಕಂಡು ಬರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಚೈತನ್ಯ ಅಥವಾ ಶಕ್ತಿ ಅಂತ ನಮಗೆ ತಿಳಿದಿದೆ. ಎಲ್ಲಿವರೆಗೂ ನಾವು ಗುರುವನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಆ ಚೈತನ್ಯ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಮ ಪ್ರಭುಗಳು ತಮ್ಮ ಒಂದು ಮಾತಲ್ಲಿ, ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಅರಿದಿಹನೆಂದಡೆ ಅರಿವಿಂಗೆ ಅಸಾಧ್ಯ, ನೆನೆದಿಹನೆಂದಡೆ ನೆನಹಿಂಗೆ ಅಸಾಧ್ಯ, ಭಾವಿಸಿದೆನೆಂದಡೆ ಭಾವಕ್ಕೆ ಅಸಾಧ್ಯ, ವಾಂಗ್ಮನ ಗೋಚರ ಲಿಂಗವನರಿಯ ಪರ್ಯಂತಯ್ಯ ಕೂಡದ ಸಂಗಮ ದೇವ ಅಂತಂಥ ಮಾತನ್ನು ಹೇಳ್ತಾರೆ. ಅಂದರೆ ತನ್ನನ್ನು ತಾನು ಅರಿಯದವ ಗುರುವನ್ನು ಅರಿಯಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಕೂಡ ಹೇಳ್ತಾರೆ. ಗುರುವಿನ ಬಗ್ಗೆ ಇನ್ನೂ ಒಂದು ವಚನದಲ್ಲಿ ಹೇಳ್ತಾರೆ, ಇಹವ ತೋರಿದನು ಶ್ರೀಗುರು ಪರವ ತೋರಿದನು ಶ್ರೀಗುರುವು, ಎನ್ನ ತೋರಿದನು ಶ್ರೀಗುರು ತನ್ನ ತೋರಿದನು ಶ್ರೀಗುರು, ಗುರು ತೋರಿದಡೆ ಕಂಡೆನು ಸಕಲ ನಿಷ್ಕಲವಿಲ್ಲವ ಅಂತಂದರೆ ಗುರುವಿಲ್ಲದೆ ನಾವು ಏನನ್ನೂ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಕೂಡ ಇಹಪರವನ್ನು ತೋರಿಸ್ತಕ್ಕಂಥವನು ಗುರುನು, ನಮ್ಮಲ್ಲಿರುವ ಅಂತರಂಗದ ಅರಿವನ್ನು ಜಾಗೃತಗೊಳಿಸುವನು ಗುರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ತಮ್ಮ ಒಂದು
ಉಪನ್ಯಾಸದಲ್ಲಿ ಹೇಳ್ತಾರೆ, ಗುರು ಈಸ್ ಟ್ರೂಲಿ ವಿದಿನ್, ಅಂದರೆ ಅಂತರಂಗದ ಅರಿವು ಇದ್ದಾಗ ಗುರು ನಿಮ್ಮಲ್ಲಿ ಅಳಕವಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀ ಈಸ್ ಅಲೋನ್ ಈಸ್ ದ ಟ್ರೂ ಟೀಚರ್ ಹೂ ಈಸ್ ಇಲ್ಯುಮಿನೇಟೆಡ್ ಬೈ ದ ಲೈಟ್ ಆಫ್ ಟ್ರೂ ನಾಲೆಜ್. ಯುವರ್ ಗುರು ಹೆಲ್ಪ್ಸ್ ಯು ಟು ಕನೆಕ್ಟ್ ಟು ದ ಗುರು ವಿದಿನ್. ನಿನಗೆ ಅಂತರಂಗದ ಅರಿವನ್ನು ಮಾಡಿಸೋನೆ, ತನ್ನನ್ನೇ ತಾನು ಅರಿದವನು ಅಂತ ಮಾತನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಇದನ್ನೇ ಅಲ್ಲಂಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಅರಿವಿನ ಹೃದಯ ಕಂದೆರೆಯಬೇಕೆಂದು ಗುರುವೆಂದು ಕಲ್ಪಿಸಿಕೊಂಡನಲ್ಲದೆ ಗುರುವೆಂದೆನಲು ಶಿಷ್ಯಂಗೆ, ಶಿಷ್ಯನೆಂದಲೂ ಗುರುವಿಗೆ, ಗಮನಾಗಮನ ನಾಸ್ತಿಯಾದ ಲಿಂಗಕ್ಕೆ ಲಿಂಗವೆಲ್ಲಿಯದು ಕಾಣ ಗುಹೇಶ್ವರ. ಅಂದರೆ ತನ್ನನ್ನು ತಾನು ಅರಿಯುವುದು ಬಹಳ ಪ್ರಮುಖವಾದ ಒಂದು ತತ್ವ ಅಂತ ಅಲ್ಲಂಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಇನ್ನು ಈ ಅಂತರಂಗವನ್ನು ಅರಿಯೋದಕ್ಕೆ, ತನ್ನನ್ನು ತಾನು ಅರಿಯುವುದಕ್ಕೆ ಸೈಕಾಲಜಿನಲ್ಲಿ ಬಹಳಷ್ಟು ಸ್ಟಡಿ ಮಾಡಿದವರಿದ್ದಾರೆ. ಅದರಲ್ಲಿ ಜರ್ಮನಿಯ ಮನಃಶಾಸ್ತ್ರಜ್ಞ ಫ್ರಾನ್ಸ್ ಬ್ರೆಂಟಾನೋ ಅಂತಕ್ಕಂಥವನು ಬಹಳ ಅದ್ಭುತವಾದಂಥ ಒಂದು ಮಾತು ಹೇಳ್ತಾನೆ. ತಾವು ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ಬೋದು. ಅವನು ಹೇಳ್ತಾನೆ, ಅವೇರ್ನೆಸ್ ಈಸ್ ಅ ಲ್ಯಾಕಿಂಗ್ ಆಫ್ ಸಮಥಿಂಗ್ ಇನ್ ದ ಹ್ಯೂಮನ್ ಸೈಕಾಲಜಿ ಅಂತಾನೆ. ಅಂದರೆ ನಮ್ಮಲ್ಲಿ ಏನು ಇರೋದಿಲ್ಲ ಅದನ್ನು ಹುಡುಕೋದೇ ಹ್ಯೂಮನ್ ಸೈಕಾಲಜಿ ಅಂತ. ಅಂದರೆ ಹಿಂದಿನಲ್ಲಿ ಹೇಳ್ತಾರಲ್ಲ, ದುನಿಯಾ ಜಿಸೆ ಕಹತೆ ಹೇ ಜಾದೂ ಕಾ ಖಿಲೋನಾ ಹೇ, ಜೋ ಮಿಲಾ ವೋ ಮಿಟ್ಟಿ ಹೇ, ಜೋ ನಹಿ ಮಿಲಾ ವೋ ಸೋನಾ ಹೇ ಅಂತಂದರೆ ನಮ್ಮ ಕೈಗೆ ಏನೇನು ಸಿಗಲ್ವೋ ಅದೆಲ್ಲ ಬಂಗಾರ ಅಂತಕ್ಕಂಥ ಮಾತನ್ನು ಫ್ರಾನ್ಸ್ ಬ್ರೆಂಟಾನೋ ಹೇಳ್ತಾನೆ. ಅದನ್ನು ಅಲ್ಲಂಪ್ರಭುಗಳು ಎಷ್ಟು ಅದ್ಭುತವಾಗಿ ತಿಳಿದಿರ್ತಾನೆ. ನಿಮ್ಮಲ್ಲಿ ನೀವು ತಿಳಿದು ನೋಡಿದಡೆ ಅನ್ಯವೆಲ್ಲ ಕಾಣಿರಣ್ಣ, ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿದೆ, ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲಡೆ ತನ್ನಲ್ಲಿಯೇ ತನ್ಮಯವು ಗುಹೇಶ್ವರ ಅಂತಕ್ಕಂಥ ಮಾತನ್ನು. ಅಂದರೆ ನಿಮ್ಮಲ್ಲಿ ನೀವು ತಿಳಿದು ನೋಡ್ರಿ, ಅದನ್ನು ಬೇರೆ ಕಡೆ ಹುಡುಕಕ್ಕೆ ಹೋಗಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನೂ ಒಂದು ವಚನವನ್ನು ಹೇಳ್ತಾರೆ, ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಕುಡಿಯುತ್ತಿದ್ದರೆಯ, ಪಾದೋದಕ ಪ್ರಸಾದವನ್ನರಿಯದೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಷ್ಟು ಹೇಳ್ತಾ ಇಂದಿನ ಅದ್ಭುತ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ಸನ್ಮಾನಕ್ಕಾಗಿ ಎಲ್ಲ ಪದಾಧಿಕಾರಿಗಳಿಗೆ, ಬಂದಂಥ ಎಲ್ಲ ತಂದೆ ತಾಯಿಗಳಿಗೆ, ಗುರುವರಿಗೆ ನಮಸ್ಕರಿಸುವ ಅಕ್ಕ ಮಹಾದೇವರ ಒಂದು ವಚನವನ್ನು ಹೇಳೋದ್ರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಗುರು ಶಿಷ್ಯ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಂವಾದಿಯಾದಂಥ ವಚನ. ಅರ್ಥ ಸನ್ಯಾಸಿಯಾದಡೆನಯ ಆವಂಗದಿಂದ ಬಂದಡು ಕೊಳದಿರಬೇಕು, ರುಚಿ ಸನ್ಯಾಸಿಯಾದಡೆನಯ ಜಿಹ್ವೆಯ ಕೊನೆಯಲ್ಲಿ ಮಧುರವನ್ನೆರೆಯಬೇಕು, ಸ್ತ್ರೀ ಸನ್ಯಾಸಿಯಾದಡೆನಯ ಜಾಗೃ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟಿಲ್ಲದಿರಬೇಕು, ದಿಗಂಬರಿಯಾದಡೆನಯ ಮನಬತ್ತಲೆಯಾಗಿರಬೇಕು, ಇಂತಿ ಚತುರ್ವಿಧ ಹೊಲವನ್ನೆರೆಯದೆ ವೃಥಾ ಕೆಟ್ಟರು ಕಾಣ ಚನ್ನಮಲ್ಲಿಕಾರ್ಜುನ ಅಂತ. ಯಾವಾಗ ಗುರು ಶಿಷ್ಯರ ನಡುವಿನ ಸಂಬಂಧ ಅರ್ಥ ಸನ್ಯಾಸಿಯಾದೊಡನೆ ಆವಂಗದಿಂದ ಬಂದಳು ಕೊಳದಿರಬೇಕು ಅಂದರೆ, ನನಗೆ ಹಣ ಬೇಕು ಅಂದರೆ, ನಾನು ಗುರು ಶಿಷ್ಯ ಸಂಬಂಧ ಇರಬೇಕಂದ್ರೆ ಯಾವ ಕಡೆಯಿಂದ ಬಂದರೂ ಕೂಡ ಆ ಅರ್ಥವನ್ನು ನಾನು ಮುಟ್ಟೋದಿಲ್ಲ. ರುಚಿ ಸನ್ಯಾಸಿಯಾದೊಡನೆಯ ಜಿಹ್ವೆಯ ಕೊನೆಯಲ್ಲಿ ಮಧುರವನ್ನೆರೆಯಬೇಕಂದ್ರೆ, ನಾವೀಗ ಬೇಕ್ರಿ ಮುಂದೆ ನಡೆದು ಹೋಗ್ತಿರ್ಬೇಕಾದ್ರೆ ಆ ಸ್ವೀಟ್ ನೋಡಿದ್ರೇ ಬಾಯಲ್ಲಿ ನೀರು ಇರುತ್ತೆ. ಆದರೆ ಶಿಷ್ಯ ಗುರು ಹೇಗಿರಬೇಕು ಅಂದರೆ, ಜಿಹ್ವೆಯ ಕೊನೆಯಲ್ಲಿ ಮಧುರವನ್ನರಿಯದಿರಬೇಕು. ಅಂದರೆ ನಾವು ಏನು ತಿಂತೀವಿ ಅನ್ನೋದನ್ನು ಕೂಡ ನಮ್ಮ ಮನಸ್ಸಿಗೆ ಬರಬಾರ್ದು ಅಂತಕ್ಕಂಥ ಮಾತನ್ನು ಅಕ್ಕಮಾದೇವಿ ಹೇಳ್ತಂದರೆ, ಆ ಇಂದ್ರಿಯ ನಿಗ್ರಹವನ್ನು ಮಾಡಿ ಗುರು ಶಿಷ್ಯ ಸಂಬಂಧವನ್ನು ಬೆಳೆಸ್ತಾರಲ್ಲ, ಅಕ್ಕಮಹಾದೇವಿ ಅದ್ಭುತವಾದಂಥ ಒಂದು ಸಂದೇಶವನ್ನು ನೀಡ್ತಾಳೆ. ಇನ್ನು ಪ್ರಮುಖವಾಗಿ ಹೇಳೋ ದಿಗಂಬರಿಯಾದಡೆನೆಯ ಮನಬತ್ತಲೆಯಾಗಿರಬೇಕು. ನಾವು ಯಾವಾಗ ಗುರುವಿನ ಮುಂದೆ ನಮ್ಮ ಎಲ್ಲ ಮನಸ್ಸನ್ನು ತೆರೆದಿರ್ತೇವೋ ಆವಾಗ ಗುರು ಅಲ್ಲಿಂದ ತನ್ನ ಶಿಷ್ಯನಿಗೆ ಎಲ್ಲವನ್ನು ತಿಳಿಸ್ಕೊಡ್ತಾಳೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಷ್ಟೊತ್ತು ನನ್ನ ಮಾತನ್ನು ಕೇಳೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು.